ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ಬಾಮೈದಾನೆ ಅವರು ಏನು ಎರಡು ಮಾತಿಲ್ಲ. ಏನಂದ್ರೆ ನಮಗೆ ಒಂದ್ಸಲ ದುಃಖ ಆಗ್ಬಿಡುತ್ತೆ. ಸಡನ್ ಆಗಿ ಆಲ್ ಆಫ್ ಎ ಸಡನ್ ಈ ತರ ಆಗಿರಿಂದ ನಮಗೂ ಒಂದು ತರ ಬಹಳ ಬೇಜಾರೆ. ಅವರ ಸೀರಿಯಲ್ಲು ಇನ್ನೊಂದು ಮತ್ತೊಂದು ಸಿನಿಮಾ ಪಾತ್ರಗಳಲ್ಲಿ ಮಾಡಿರೋದು ಎಲ್ಲ ನಟನೆ ಎಲ್ಲ ಚೆನ್ನಾಗಿದೆ. ಬಟ್ ಏನಪ್ಪಾ ಅಂದ್ರೆ ಬಹಳ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಅದೊಂದು ಹೇಳುವ ಅವಾಗ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿದ್ರು ಸರ್. ಅದರಲ್ಲಿ ಎರಡು ಮಾತಿಲ್ಲ. ಇವ್ರು ಅವ್ನು ಬಿಟ್ಟಿರ್ತಾ ಇರ್ಲಿಲ್ಲ, ಅವ್ರು ಇವ್ನು ಬಿಟ್ಟಿರ್ತಾ ಇಲ್ಲ. ಒಂದು ಗಳಿಗೆ ಬಿಟ್ಟಿರ್ತಿರ್ಲಿಲ್ಲ ಸರ್, ಅಷ್ಟು ಮಾತ್ರ ಹೇಳ್ಬೋದು. ಬಟ್ ಸಂಸಾರ ತುಂಬಾ ಚೆನ್ನಾಗಿತ್ತು. ಎರಡು ಹೆಣ್ಮಕ್ಳು ತುಂಬಾ ಚೆನ್ನಾಗಿದ್ದಾರೆ. ಪರಮಾತ್ಮ ಅವ್ರನ್ನ ಕರ್ಕೊಂಡ್ಬಿಟ್ಟ ಸರ್. ಇಷ್ಟು ಹೇಳ್ಬೋದೇ ಹೊರತು ಬೇರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ದಯವಿಟ್ಟು ಪ್ಲೀಸ್. ಅಷ್ಟು ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವ್ರು, ಕಾಲೇಜಿಂದ ಫ್ರೆಂಡ್ಸ್ ನಾವು. ಈಗ ಒಂದು 20 ದಿವಸದ ಕೆಳಗೆ ಜಿ ಆಫೀಸಲ್ಲಿ ಬಿಟ್ಟು ಒಂದ್ ಹೇಳ್ಬೋದು, ಅಷ್ಟು ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವ್ರು, ಕಾಲೇಜಿಂದ ಫ್ರೆಂಡ್ಸ್ ನಾವು. ಈಗ ಒಂದು 20 ದಿವಸದ ಕೆಳಗೆ ಜಿ ಆಫೀಸಲ್ಲಿ ಬಿಟ್ಟು ಒಂದ್ ಹೇಳ್ಬೋದು, ಅಷ್ಟು ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವ್ರು, ಕಾಲೇಜಿಂದ ಫ್ರೆಂಡ್ಸ್ ನಾವು. ಈಗ ಒಂದು 20 ದಿವಸದ ಕೆಳಗೆ ಜಿ ಆಫೀಸಲ್ಲಿ ಬಿಟ್ಟು ಒಂದ್ ಹೇಳ್ಬೋದು, ಅಷ್ಟು ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವ್ರು, ನೋಡಿ, ಅವರ ಕುಟುಂಬಸ್ಥರು ಮಾತನಾಡ್ತಾ ಇದ್ರು. ಅವರು ಚಿಕ್ಕಪ್ಪ ಮತ್ತು ಮಾವ ಅವ್ರು ಹೇಳ್ತಾ ಇರೋ ಪ್ರಕಾರ ಯಾವುದು ಕಾಯಿಲೆ ಇರಲಿಲ್ಲ, ಯಾವ ಆರೋಗ್ಯ ಸಮಸ್ಯೆನೂ ಇರಲಿಲ್ಲ, ತುಂಬಾ ಹೆಲ್ತಿ ಆಗಿದ್ರು ದಿಲೀಪ್ ರಾಜ್ ಅಂತ. ಅವ್ರ ಕುಟುಂಬಸ್ಥರಿಗೆ ಗೊತ್ತಿರುತ್ತೆ ಅವರ ಆರೋಗ್ಯದ ಬಗ್ಗೆ, ಒಂದು ಕನ್ಸರ್ನ್ ಇರುತ್ತೆ. ಬಟ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತ ಅವ್ರ ಪತ್ನಿ ಹತ್ರ ಹೇಳ್ಕೊಂಡಿದ್ರು. ಬಟ್ ಹೇಳ್ಕೊಂಡಿದ್ರು ಯಾಕೆ ಅನ್ನೋದು, ಏನಾದ್ರೂ ಸಮಸ್ಯೆಗಳು ಕಾಣಿಸ್ಕೊಂಡಿತ್ತಾ, ಏನಾದ್ರೂ ಸಿಂಪ್ಟಮ್ಸ್ ಇತ್ತಾ ಅದಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೇನಾದ್ರೂ ಹೇಳ್ಕೊಂಡ್ರ ದಿಲೀಪ್ ರಾಜ್? ಈ ಪ್ರಶ್ನೆಯನ್ನ ಮಾಡ್ಬೇಕಾಗುತ್ತೆ. ಪಾಪ ಪತ್ನಿ ಅದನ್ನೇ ಹೇಳಿ ಗೋಳಾಡ್ತಾ ಇರೋದು. ಕರ್ಕೊಂಡು ಹೋಗು ಅಂತ ಹೇಳಿದೆ ಬಾಡಿ ಚೆಕಪ್ಗೆ, ಯಾರನ್ನ ಕರ್ಕೊಂಡು ಹೋಗ್ಬೇಕು, ಎದ್ದೇಳು ಅಂತ ಪಾಪ ಗೋಳಾಡ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಈ ವೈದ್ಯರು ಹೇಳೋ ಪ್ರಕಾರ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಮೊದಲ ಮುನ್ಸೂಚನೆಗಳು ಇರುತ್ತೆ ಬಾಡಿಯಲ್ಲಿ ಅಂತ. ಆ ರೀತಿ ಬಂದಾಗ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ, ಆಸ್ಪತ್ರೆಗಳಿಗೆ ಹೋಗಿ ಅಂತ. ಆ ರೀತಿ ಏನಾದ್ರೂ ಸಿಂಪ್ಟಮ್ ಕಾಣಿಸ್ಕೊಂಡಿತ್ತಾ, ಅಥವಾ ಇದ್ದಕ್ಕಿದ್ದಂತೆ ಹೃದಯಾಘಾತ ಮಲಗಿದ್ದಲ್ಲೇ ಆಗೋಯ್ತಾ, ಆ ಕಾರಣಕ್ಕೆ ಜೀವ ಹೋಗ್ಬಿಡ್ತಾ, ಈ ಎಲ್ಲ ಪ್ರಶ್ನೆಗಳಿದೆ. ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ವೈದ್ಯರು ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ, ಎಕ್ಸಾಕ್ಟ್ಲಿ ಇವ್ರ ಕೇಸಲ್ಲಿ ಏನಾಗಿರೋದು ಅಂತ. ಯಾಕಂದ್ರೆ ಯೂತ್ಸಿಗೆ ಬಹಳ ಆತಂಕ ಇದು. ಪಾಪ ದಿಲೀಪ್ ರಾಜ್ ಅವರು ಅವರ ಸ್ನೇಹಿತರು ಹೇಳ್ತಾ ಇದ್ರಲ್ಲ, ಬೆಳಗ್ಗೆದು ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಾ ಇದ್ವಿ, ಜಿಮ್ಗೆ ಹೋಗ್ತಾ ಇದ್ವಿ, ಬಹಳ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ವಿ, ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಅಂತ. ಫಿಟ್ ಆ್ಯಂಡ್ ಫೈನ್ ಆಗಿದ್ವಿ ನಾವೆಲ್ಲರೂ ಕೂಡ, ಆರಾಮಾಗಿ ವಾಕ್ ಮಾಡಿಕೊಂಡು, ಜಿಮ್ ಮಾಡಿಕೊಂಡು, ಬ್ಯಾಡ್ಮಿಂಟನ್ ಆಡಿಕೊಂಡು. ಮತ್ತೆ ಯಾವತ್ತೂ ಕೂಡ ಟೆನ್ಷನಲ್ಲಿ ಇದ್ದಂಥ ವ್ಯಕ್ತಿನೇ ಅಲ್ಲ ಅವರು ಅಂತ. ಒತ್ತಡದಲ್ಲಿ ಇದ್ದಂಥ ದಿನಗಳನ್ನ ನೋಡ್ಲೇ ಇಲ್ಲ ದಿಲೀಪ್ ರಾಜ್ ಅವರು ಅಂತ. ಬಹಳ ಈಸಿಯಾಗಿ ತಗೊಳ್ತಾ ಇದ್ರು, ಏನೇ ಬಂದರೂ ಕೂಡ ಅದನ್ನ ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ರು. ಲವಲವಿಕೆಯಿಂದ ಇರೋದಕ್ಕೆ ಇಷ್ಟಪಡ್ತಾ ಇದ್ರು, ಖುಷಿಯಾಗಿರೋದಕ್ಕೆ ಇಷ್ಟಪಡ್ತಾ ಇದ್ರು ದಿಲೀಪ್ ರಾಜ್ ಅಂತ. ಅವರ ಆಪ್ತರು, ಸ್ನೇಹಿತರು ಅದನ್ನ ಹೇಳಿದಾಗ ಮತ್ತೆ ಹೆಂಗಪ್ಪ ಲೈಫ್ ಲೀಡ್ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ದಿಲೀಪ್ ರಾಜ್ ಅವರ ಈ ಸಾವನ್ನ ನೋಡಿದ್ಮೇಲೆ. ಅದಕ್ಕೆ ನೆನಪಿರ್ಲಿ, ಪ್ರೇಮ್ ಅವ್ರು ಹೇಳ್ತಾ ಇದ್ರು, 25 ವರ್ಷದ ಈ ಸ್ನೇಹದಲ್ಲಿ ಯಾವತ್ತೂ ಕೂಡ ದಿಲೀಪ್ ರಾಜ್ ಸಪ್ಪೆ ಇದ್ದಿದ್ದು ನೋಡ್ಲೇ ಇಲ್ಲ, ಒಂದ್ಸಾರಿನೂ ಕೂಡ ಅಪ್ಸೆಟ್ ಆಗಿ ಯಾವತ್ತೂ ಕೂಡ ಕಾಣಿಸ್ಕೊಳ್ಳೇ ಇಲ್ಲ ಅಂತ. ಬಹಳ ನಗ್ತಾ ಎಂಜಾಯ್ ಮಾಡ್ತಾ ಇದ್ರು ಲೈಫ್ನ ಅಂತ. ಅವ್ರನ್ನ ನೋಡಿ ಬಹುತೇಕರು ಕಲಿತಾ ಇದ್ವಿ ನಾವು ಹೆಂಗ್ ಲೈಫ್ ಲೀಡ್ ಮಾಡಬೇಕು ಅಂತ.
ಅಷ್ಟು ಲವಲವಿಕೆ ಇದ್ದಂತಹ ವ್ಯಕ್ತಿ ಮತ್ತು ಫಿಟ್ ಅಂಡ್ ಫೈನ್ ಆದಂತಹ ವ್ಯಕ್ತಿ, ಇಷ್ಟು ಎನರ್ಜಿಟಿಕ್ ಆದಂತಹ ವ್ಯಕ್ತಿ ರಾತ್ರಿ ಮಲಗದವ್ರು ಬೆಳಗ್ಗೆದ್ದು ಇಲ್ಲ ಅಂದಾಗ ಅದು ಎಂಥವ್ರಿಗೂ ಕೂಡ ಆಘಾತನೇ. ಅವ್ರ ಜೊತೆ ಕೆಲಸ ಮಾಡಿದವರೇ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಸುದ್ದಿಯನ್ನ ಅಂದಾಗ ಕುಟುಂಬಸ್ಥರು ಇನ್ನೆಂತಹ ಶಾಕಲ್ಲಿ ಇರಬಹುದು ಅಂತ ಅವ್ರ ಪತ್ನಿ, ಎಕ್ಸ್ಪೆಷಲಿ ಅವರ ಪತಿ ಪತ್ನಿ ಸಂಬಂಧದ ಬಗ್ಗೆ ಕುಟುಂಬಸ್ಥರು ಮಾತಾಡ್ತಾ ಇದ್ರು. ಒಂದು ಕ್ಷಣ ಕೂಡ ಬಿಟ್ಟಿರ್ತಾ ಇರಲಿಲ್ಲ ಅಂತ. ಶ್ರೀದೇವಿಯವರು ಈಗ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದಾಗ ಅದರಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ರು, ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ರು ಧಾರಾವಾಹಿಗಳಲ್ಲಿ ಅಂತ. ಈ ನಿರ್ಮಾಣದ ವಿಚಾರದಲ್ಲಿ ಅವರ ಪತ್ನಿಯವರ ಸಾಥ್ ಬಹಳ ದೊಡ್ಡದಿತ್ತು ದಿಲೀಪ್ ರಾಜ್ ಅವ್ರಿಗೆ ಅಂತ. ಅರೆ ಕ್ಷಣ ಬಿಟ್ಟಿರ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅವರ ಸಂಬಂಧ ಅಂತ ಕುಟುಂಬಸ್ಥರೇ ಹೇಳುವಾಗ, ಈಗ ಪತಿ ಇಲ್ಲದೆ ಇನ್ಹೇಗೆ ಜೀವನ ಅನ್ನುವಂಥ ಆಘಾತ ಪತ್ನಿಯನ್ನ ಕಾಡ್ತಾ ಇದೆ. ಅದೇ ಕಾರಣಕ್ಕೆ ಗೋಳಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರಿ. ಕಣ್ಣೀರ್ ಹಾಕ್ತಿದ್ದಾರೆ, ಆಕ್ರಂದನ ಮುಗಿಲು ಮುಟ್ಟಿದೆ. ಪಾಪ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಅಂಥ ಶಾಕಲ್ಲಿ ಕುಟುಂಬಸ್ಥರು ಇರುವಂತಹ ದೃಶ್ಯ. ಜೊತೆಗೆ ಈಗೇನ್ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ದಿಲೀಪ್ ರಾಜ್ ಅವರ ಮೋಸ್ಟ್ಲಿ ಕನಸಿನ ಮನೆ ಅಂತ. ಪ್ರೇಮ್ ಅವರು ಹೇಳ್ತಾ ಇರೋ ಪ್ರಕಾರ ಇತ್ತೀಚೆಗೆ ಮನೆ ಕಟ್ಟಿದ್ರು ಅಂತ. ಬಹಳ ವರ್ಷಗಳ ಶ್ರಮ, ಬಹಳ ಆಸೆ ಇಟ್ಕೊಂಡು ಆ ಮನೆಯನ್ನ ಕಟ್ಸಿದ್ರು, ಬಹಳ ಖುಷಿಯಾಗಿದ್ರು, ಕನಸು ನನಸಾಯ್ತು ಅನ್ನೋ ಕಾರಣಕ್ಕೆ ಅಂತ. ಮತ್ತೆ ಇಷ್ಟು ವರ್ಷಗಳ ಶ್ರಮ ನೋಡಪ್ಪ ಅಂತ ಹೇಳ್ಕೊಳ್ತಾ ಇದ್ರಂತೆ ಸ್ನೇಹಿತರ. ತಮ್ಮ ಮನೆ ಬಗ್ಗೆ ಅಷ್ಟೊಂದು ಕಾಳಜಿ ಮತ್ತು ಅಷ್ಟೊಂದು ಖುಷಿಯಲ್ಲಿದ್ದಂಥ ದಿಲೀಪ್ ರಾಜ್, ಆ ಖುಷಿ ಬಹಳ ದಿನಗಳು ಇರಲಿಲ್ಲ, ಬಹಳ ವರ್ಷಗಳು ನೋಡೋದಕ್ಕೆ ಸಿಗ್ಲಿಲ್ಲ ಅನ್ನುವಂಥ ಬೇಸರ ಇದೆ. ಇತ್ತೀಚೆಗೆ ಬಿಗ್ ಸ್ಕ್ರೀನ್ ಅಲ್ಲಿ ದಿಲೀಪ್ ರಾಜ್ ಅವರನ್ನ ಬಹುತೇಕರು ನೋಡಿರ್ತೀರಿ. ಅದು ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲೂ ಕೂಡ ಅಡ್ವೊಕೇಟ್ ಪಾತ್ರದಲ್ಲಿ ದಿಲೀಪ್ ರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಆ ಪಾತ್ರ ಮೋಸ್ಟ್ಲಿ ಇನ್ನು ಯಾರು ಕೂಡ ಮರೆತಿರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇತ್ತೀಚೆಗೆ ರಿಲೀಸ್ ಆದಂತಹ ಸಿನಿಮಾ. ಎಕ್ಸ್ಟ್ರೀಮ್ಲಿ ಎನರ್ಜೆಟಿಕ್, ಅದ್ ಮಾತ್ರ ಹೇಳ್ಬೋದು. ಒಳ್ಳೆ ಡ್ಯಾನ್ಸರು. ಕಾಲೇಜಲ್ಲಿ ಇರ್ಬೇಕಾದ್ರೆ ನಮಗೆ ನೋಡೋದಕ್ಕೆ ಖುಷಿ ಆಗೋದು. ಪ್ರತಿ ವರ್ಷ ಕಾಲೇಜ್ ಫೆಸ್ಟ್ ಅಂತ ಇದ್ದಾಗ ಎಂತೆಂತ ಡ್ಯಾನ್ಸ್ ಮಾಡಿ ಎಷ್ಟು ಎನರ್ಜೆಟಿಕ್ ಆಗಿದ್ದ. ನಾವೆಲ್ಲ ಖುಷಿಯಾಗಿ ಹೇಳ್ಕೊಂತ ಇದ್ವಿ ನಮ್ ಕ್ಲಾಸ್ಮೇಟ್ ಇವನು ಅಂತ. ಈ ದಿನ ನಾವು ನೋಡ್ಬೇಕು ಅಂತ ನಮ್ಗೆ ಅನ್ಸಿರ್ಲಿಲ್ಲ. ನಿಮ್ಮ ಹತ್ರ ಅವ್ರು ನೋಡ್ಲಿಕ್ಕೆ ಫಿಟ್ ಅಂಡ್ ಫೈನ್ ಆಗಿದ್ರು, ಆಕ್ಚುಲಿ ನೋಡ್ಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ನಿಮ್ಮ ಹತ್ರ ಏನೋ ಡಿಸ್ಕಷನ್ ಮಾಡಿದ್ರ ಅವ್ರು ಈ ರೀತಿ ನನ್ಗೆ ಏನೋ ಹೆಲ್ತ್ ಇಶ್ಯೂಸ್ ಇದೆ ಅಂತ? ನಾನು ಅಷ್ಟಾಗಿ ಇಷ್ಟೊಂದು ಇನ್ವಾಲ್ವ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅವ್ನ್ ಪ್ರೊಫೆಷನಲಿ ಅವ್ನ್ ಸಿಕ್ಕಾಪಟ್ಟೆ ಅವ್ನ್ ಬಿಸಿ ಇರ್ತಿದ್ದ. ಬಟ್ ಅಕೇಶನಲಿ ನಾವು ಮೀಟ್ ಮಾಡಿದಾಗ್ಲೆಲ್ಲ ಇಟ್ ವಾಸ್ ಲೈಕ್ ಸೂಪರ್ ಡೂಪರ್ ಮಾತಾಡ್ತಾ ಇದ್ವಿ. ಒಂದು ಖುಷಿ ಆಗೋದೇನಕ್ಕೆ ಅಂತಂದ್ರೆ ಅವ್ನ್ ಎಷ್ಟೇ ಇವಾಗ ಬೆಳೆದಿತ್ತು ಅಂತಂದ್ರು ತುಂಬಾ ಚೆನ್ನಾಗಿ ಮಾತಾಡ್ಸೋನು. ನಾವು ಎಲ್ಲೇ ಸಿಕ್ಕರು ನಾವು ಮಾತಾಡ್ತಾ ಇದ್ವಿ, ಗೆಟ್ ಟುಗೆದರ್ ಮಾಡ್ತಾ ಇದ್ವಿ. ಸೊ ಇಟ್ಸ್ ಹ್ಯೂಜ್ ಲಾಸ್ ಅಂತ ಹೇಳ್ಬೋದು. ಅಂಡ್ ಒಂದು ಇಂಡಸ್ಟ್ರಿಗೆ ಲಾಸ್ ಆಯ್ತು ಅಂತಂದ್ರೆ ಅವ್ನು ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿಯಾನೆ ನಮಗ್ ಗೊತ್ತು, ಅವ್ನಿಗೆ ಗೊತ್ತು. ಅವ್ರಿಗೆಲ್ಲ ಸಿಕ್ಕಾಬಿಟ್ಟೆ ಲಾಸ್ ಆಗ್ತದೆ. ಕಡೆ ಬಾರಿ ಐ ಥಿಂಕ್ 1.5 ತಿಂಗಳಿಂದ ನಾನು ಇಲ್ಲೇ ಬೆಮ್ಮೆಲ್ಲೆ ಒಟ್ಟಿಗೆ ಹೋಗ್ತಾ ಇದ್ದೆ. ಅಲ್ಲಿ ಸಿಕ್ಕದ, ನನ್ನ ಕಾರಲ್ಲಿದ್ದೆ. ಅವನು ಅಲ್ಲಿ ಶೂಟಿಂಗ್ ಏನೋ ನಡೀತಾ ಇತ್ತು. ನಾನು ಕೆಳಗಿಡ್ದೆ, ಅವನು ಬಂದು ಮಾತಾಡಿಸ್ದ, ಸಿಗೋಣ ಕೊಡೋ ಅಂತಂದ. ಬಟ್ ಈ ತರ ಸಿಗ್ತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಟ್ಸ್ ಅ ಹ್ಯೂಜ್ ಲಾಸ್.